ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. RCD ಟ್ರಾವೆಲ್ ಸ್ಟೋರೀಸ್ನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗೆ ಸ್ವಾಗತ ರೀ. ಹಿಂದಿನ ವಿಡಿಯೋಳಗೆ ನೋಡಿದ್ರಿ ನಾವು ಹೈದರಾಬಾದಿಂದ ಶ್ರೀಶೈಲಮಗೆ ಬಂದಿದ್ದೀವಿ. TGSRTCದ ಯಾವುದಲ್ರಿ ಸೂಪರ್ ಲಕ್ಸರಿ ನಾನ್ AC ಬಸ್ ಒಳಗೆ 2+2 ಬಸ್ ಇತ್ತು. ಅದ್ರ ಮಸ್ತ್ ಜರ್ನಿ ಆತ ನೀವು ನೋಡ್ರಿ ಅಂತ ಹೇಳಿ ಅನ್ಕೋತೀನಿ. ಸೊ ನಾನು ನಿಮ್ಗೆ ಹೇಳಿದ್ದೆ ಹೋಟೆಲೆಲ್ಲ ಹುಡುಕ್ಬೇಕು, ಚಾರ್ಜ್ ಕಮ್ಮಿ ಇಲ್ಲ ಅಂತೇಳಿ. ಸೊ ಫೈನಲಿ ಹೋಟೆಲಿಗೆ ರೀಚ್ ಆಗಿದ್ವಿ. ನಾವು ತೊಗೊಂಡಿವಿ ಗುಡಿ ಮುಂದನೆ, ಗುಡಿ ಏರಿಯಾ ತೋರಿಸ ನಿಮ್ಗೆ. ಅದ್ರ ಮುಂದೆ ಇರುವಂಥ ವೀರಶೈವ ಛತ್ರ ಅಂತ ಐತ್ರಿ. ಇದ್ರೊಳಗೆ ತೊಗೊಂಡು 1500 ರೂಪಾಯಿ ಒಂದು ರೂಮ್, ಟೋಟಲ್ 4 ರೂಮ್ ತೊಗೊಂಡ್ವಿ. AC ರೂಮ್ಸ್, ಯಾಕಂತಂದ್ರೆ ಎಲ್ಲೂ ಅವೈಲೇಬಲ್ ಇಲ್ಲ. ಇಲ್ಲೇ ಸಂಜೆ 5 ಮಟ ನಮಗಷ್ಟು ರೂಮ್ನ ಸಿಕ್ಕತ್ತೆ. ಸೊ ಇವತ್ತು ನಾವು ನೋಡೋಣಂತ ಯುಗಾದಿ ಟೈಮ್ ಒಳಗೆ ನೀವು ಬರತ್ತೀರಂದ್ರೆ ನೀವು ಯಾಕೆ ಪ್ಲ್ಯಾನ್ ಯುಗಾದಿ ಒಳಗೆ ಮಾಡ್ಕೋಬಾರ್ದು ಅನ್ನೋಕೆ ರೀಸನ್ ನಾನು ನಿಮ್ಗೆ ಈ ವಿಡಿಯೋ ಒಳಗೆ ತೋರಿಸ್ತೀನಿ. ಸೊ ಫುಲ್ ಅಂದ್ರೆ ಫುಲ್ ರಶ್ ಇರುತ್ತೆ ರೀ. ನಾನು ಜೀವಮಾನದಾಗ ನಾನು ಯುಗಾದಿ ಒಳಗೆ ಬಂದಿರಲಿಲ್ಲ. ಸೊ ನನಗೆ ಯುಗಾದಿ ಒಳಗೆ ಬಂದನಲ್ಲ, ಸೊ ರೂಮ್ಗೆ ಮೇನ್ ಸಿಗತ್ತಿಲ್ಲ. ಯಾಕಂದ್ರೆ ನಾವು 3 ದಿನ ಪ್ಲ್ಯಾನ್ ಇತ್ತು. ಈಗ ಒಂದು ದಿನಕ್ಕೆ ಅಷ್ಟೇ ಸಿಕ್ಕತ್ತಿ. ಇವತ್ತು ಸಂಜೆಗೆ 5 ಗಂಟೆಗೆ ಚಕೋಡ್ ಅಂತ ಯಾರು ನೋಡ್ಬೇಕು ಬೇರೆ ಕಡೆ ರೂಮ್ಸ್ ಸಿಗಲಿಲ್ಲ ಅಂತಂದ್ರೆ ಮತ್ತು ಮುಂದಿನ ಕಡೆ ಜರ್ನಿ ಮಾಡ್ಬೇಕು. ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತಂದ್ರೆ ಏನೇನೆಲ್ಲ ಮಾಡ್ಕೋಬೇಕು. ಮತ್ತು ಇಲ್ಲೇನು ಸೌಕರ್ಯ ಮಾಡ್ಯಾರ ಇಷ್ಟೆಲ್ಲ ಜನಕ್ಕೆ ಅಂತೇಳಿ ನಾವು ನೋಡೋಣ ಅಂತ. ಸೊ ನಾವು ಸ್ಟೇ ಮಾಡತ್ತಿದ್ದ ರೂಮ್ದು ಕಾರಿಡೋರ್ ನೋಡ್ರಿ. ಇಲ್ಲೇ ಒಂದು ರೂಮ್ ಯಾವ್ದಾರು ಖಾಲಿ ಇದ್ರೆ ತೋರಿಸ್ತೀನಿ. ಮಸ್ತ್ ಐತಿ. 1500 ರೂಪಾಯಿಗೆ ವೆಲ್ ಆ್ಯಂಡ್ ಗುಡ್. ಗುಡಿ ಮುಂದನೇ ಐತ್ರಿ, ಜಸ್ಟ್ ಅಪೋಸಿಟ್ ಗುಡಿ ಮುಂದೆ ಐತಿ. ನಿಮಗೆ ಇಲ್ಲಿ ಅಡ್ಡಾಡು ಕಾರಿಡೋರ್ ನೋಡ್ರೆ ಗೊತ್ತಾಗಿರ್ಬೋದು. ಬಟ್ ಲಿಫ್ಟ್ ಫೆಸಿಲಿಟೀಸ್ದು ಏನಿಲ್ಲ, ನೀವು ಸ್ಟೇರ್ಸ್ನೇ ಯೂಸ್ ಮಾಡ್ಬೇಕು. ಸೊ ನಮ್ಮದೇ ಇನ್ನೊಂದು ರೂಮ್ ನಿಮಗೆ ಹಂಗೆ ರಾ ವ್ಯೂ ತೋರಿಸ್ತೀನಿ. ಸೊ ನೋಡಿರಿ, ಇದೇ ರೂಮ್. ಒಂದು ಡಬಲ್ ಬೆಡ್ ಸಿಗುತ್ತೆ, AC ಐತಿ. ಸೊ ಇಲ್ಲಿಂದ ನಿಮಗೆ ಗುಡಿದು ವ್ಯೂನು ನೋಡೋಕೆ ಸಿಗುತ್ತೆ. ವಾಶ್ರೂಮದ್ದು ಎಲ್ಲ ಫೆಸಿಲಿಟೀಸು ಅವೈಲೇಬಲ್. ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ವಾಶ್ರೂಮ್ ಐತಿ ವಿತ್ ಗೀಝರ್ ಫೆಸಿಲಿಟಿ. ಸೊ ಇದೇ ನೋಡ್ರಲ್ಲ, ಇದು ಬಂದ್ಬಿಟ್ಟು 1500 ರೂಪೀಸಿದ AC ರೂಮು. ಇದೇ ನೋಡ್ರಿ ನಮ್ಮದು ಛತ್ರ. ಗುಡಿದು ಇದೆ ಸರ್ಕಲ್. ಇಲ್ಲೇ ಇದು ಕಾರ್ತಿಕ್ದು ಹಚ್ಚಕ್ಕೆ ಬಂದಿರ್ತೀರಿ ನೀವು, ಒಂದು ಐಡಿಯಾ ಇರ್ಬೋದು. ಮೇನ್ ಗುಡಿದು ಎಂಟ್ರೆನ್ಸ್ ಮೊದಲೆಲ್ಲ ಇಲ್ಲೇ ಎಂಟ್ರೆನ್ಸ್ ಇತ್ತು. ಈಗ ಲೈನ್ ದೊಡ್ಡದಾಗಿದ್ದು ಕಾಂಪ್ಲೆಕ್ಸ್ ಅಲ್ಲೆಲ್ಲ ಮಾಡ್ರೆ ರಶ್ ಅಷ್ಟಿಲ್ಲ ಅಂತ ಹೇಳತ್ತಾರ. ಬಟ್ ನನಗಿದು ಜಾಸ್ತಿ ರಶ್ ರೀ. ಯಾಕಂದ್ರೆ ಇಷ್ಟು ರಶ್ ಒಳಗೆ ನಾನು ಯಾವತ್ತೂ ಬಂದಿಲ್ಲ. ಇಲ್ಲೆಲ್ಲ ಸಾಲ್ ಕಚ್ಚಿ ನಿಮ್ಗೆ ಮಕ್ಕೊಳಕ್ಕೂ ಫೆಸಿಲಿಟಿ ಐತಿ. ಇದೆಲ್ಲ ಏನು ಫೆಸಿಲಿಟಿ ಐತಲ್ಲ, ಇದೆಲ್ಲ ಪಾದಯಾತ್ರೆ ಏನು ಬಂದಿರ್ತಾರಲ್ರಿ ಅವ್ರಿಗೆ ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಮತ್ತು ಅವ್ರಿಗೆ ಊಟದ ಅನ್ನ ಸಂತರ್ಪಣೆ ಎಲ್ಲ ಫೆಸಿಲಿಟೀಸು ಅವೈಲೇಬಲ್ ಐತಿ. ನೀವು ನೋಡ್ತಿರ್ಬೋದು. ಇಲ್ಲಿ ದೂರ ಶ್ರೀಶೈಲ ಫುಲ್ ಪ್ಯಾಕ್ ಆಗಿಬಿಟ್ಟಿದೆ. ಕಾರ್ತಿಕ್ ಒಳಗೆ ನೋಡ್ತಿದ್ದೆ ನಾನು, ಬಟ್ ಇಷ್ಟು ಪ್ಯಾಕ್ ಇರ್ತಿರ್ಲಿಲ್ಲ. ಇಲ್ಲಿ ಸೈಡಾಗೆ ಈ ಸೈಡ ಮತ್ತು ಈ ಸೈಡನು ಯುಗಾದಿ ಒಳಗೆ ಏನೇನೆಲ್ಲ ಮುಖ್ಯ ಕಾರ್ಯಕ್ರಮ ಅದಾವ ಅಂಥೇಳಿ ಇಲ್ಲಿ ಡೀಟೇಲ್ಸ್ ಸಿಗ್ಯಾರ ನೋಡ್ರಿ. ಶ್ರೀಶೈಲ ದೇವಸ್ಥಾನ ಪೂರ್ತಿ ನಿಮ್ಗೆ ಕನ್ನಡ ಒಳಗೆ ಬೋರ್ಡ್ಗಳು ನೋಡೋಕೆ ಸಿಗ್ತಾವೆ. ಇಲ್ಲಿ 16ರಿಂದ 20 ಮಟ ಎಲ್ಲ ಕಾರ್ಯಕ್ರಮ ಅದಾವೆ. ಸೊ ನೀವು ಇಲ್ಲಿ ಪಾಸ್ ಮಾಡಿ ನೋಡ್ಕೋಬೋದು ಏನೇನೆಲ್ಲ ಅದಾವ ಅಂತೇಳಿ. ಮೇನ್ ಡೇ ಇದೆ ನೋಡ್ರಿ, ಯುಗಾದಿ ದಿನ ರಥೋತ್ಸವ. ಅಮ್ಮನವರಿಗೆ ಅಲಂಕಾರ ಇರುತ್ತೆ, ರಮಾವಾಣಿ ಸೇವಿತಾ ರಾಜೇಶ್ವರಿ ಅಂತೇಳಿ. ಆಂಜನೇಯ ದೇವಸ್ಥಾನ ಸಂಸ್ಥಾ ಕಡೆಯಿಂದ ಉಚಿತ ಸೇವಾ ಸಂಸ್ಥೆಯ ವಿಜಯವಾಡ ಅವ್ರ ಕಡೆಯಿಂದ ಮಜ್ಜಿಗೆ, ನಿಂಬೆ ರಸ ಮತ್ತು ಸುಗಂಧಿ ದೊರೆಯುತ್ತದೆ. ಇದೆಲ್ಲ ದಾರತ್ತು ನಿಮ್ಗೆ ಖರ್ಚಾಗಂಗಿಲ್ಲ ನೋಡ್ರಿ. ಬಟ್ ಉಳ್ಕೊಳಕ್ಕೆ ನಿಮ್ಗೆ ರೂಮ್ ಗೀಮದು ಬೇಕಂತಂದ್ರೆ ಅದ್ರ ಫೆಸಿಲಿಟಿ ಸಿಗಂಗಿಲ್ಲ. ಬರ್ರಿ ನೀವು ಹಿಂಗೆ ಟೆಂಟ್ ಹಾಕಿರ್ತಾರೆ, ಇಲ್ಲಾಂದ್ರೆ ಎಲ್ಲರೂ ಒಂದು ಸ್ಪೇಸ್ ಮಾಡಿರ್ತಾರೆ. ಕಾಂಪ್ಲೆಕ್ಸ್ ಟೈಪ್ ಶೆಡ್ ಹೊಡೆದಿರ್ತಾರೆ, ಅಲ್ಲಿ ನೀವು ಉಳ್ಕೋಬೇಕಾಗತ್ತೆ. ಸೊ ನಾವು ಅದನ್ನು ಕೇಳತ್ತೀವಿ, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡತ್ತೀವಿ. ಈಗ ಪಟ್ ಅಂತ ಹೋಗೋಣ ಅಂತ ನಾಷ್ಟ ಫೆಸಿಲಿಟೀಸು ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕಡೆ ನಿಮ್ಗೆ ಅನ್ನ ಸಂತರ್ಪಣೆ ಐತೈತಿ. ಸೊ ನಿಮಗೊಂದು ಐಡಿಯಾ ಬಂದದ ಅಂತ ಹೇಳಿ ಅನ್ಕೋತೀನಿ. ಶ್ರೀಶೈಲದ ಯುಗಾದಿ ಒಳಗೆ ಒಂದು ವೈಬ ಡಿಫ್ರೆಂಟ್ ಇರುತ್ತೆ. ಅನೌನ್ಸ್ಮೆಂಟ್ಸ್ ಕನ್ನಡದಾಗ ಐತೆ ನೋಡ್ರಿ. ಬಸ್ ಸ್ಟ್ಯಾಂಡ್ ಸರ್ಕಲ್ ಇದೆ, ನಂದಿ ಸರ್ಕಲ್. ಅಷ್ಟು ನಿಮ್ಗೆ ಕ್ರೌಡ್ ಅನ್ಸತ್ತಿಲ್ಲ ಅನ್ಸುತ್ತೆ. ಬಟ್ ಫೀಲ್ ಆಗತ್ತೈತಿ ಎಲ್ಲಿ ಅಂತಂದ್ರೆ ರೂಮ್ಗೆ ಮೇಲೂ ಸಿಗತ್ತಿಲ್ಲ. ಅದ್ರದ್ದು ಭಾಳ ಪ್ರಾಬ್ಲಮ್ ಆಗತ್ತೈತಿ. ನಿನ್ನೆ ನಾನು ಬಸ್ನಾಗ ತೋರಿಸಿದೆ ನಿಮಗೆ. ಹಿಂದಿನ ದಿನ ಗಾಡಿದವ್ರು ಬಂದಾರಲ್ಲ, ಅಲ್ಲೆಲ್ಲೇ ರೂಮ್ ಮಾಡ್ಕೊಂಡಿದ್ರು. ನಂದಿ ಸರ್ಕಲ್ ಆಗಿರುವಂಥ ನಂದಿನಿ ಹೋಟೆಲಿಗೆ ಬಂದೇವ್ರಿ. ಈಗ ಫಸ್ಟ್ ನಾಷ್ಟ ಮಾಡೋಣ ಅಂತ, ಆಮೇಲೆ ಮುಂದಿನ ನಾರ್ತ್ ಕರ್ನಾಟಕ ಮಂದಿ ಬರುತ್ತಂತ ಹೇಳಿ ನೋಡ್ರಿ. ಇಲ್ಲಿ ಮಿರ್ಚಿ, ಸೂಸ್ಲಾ, ಇದನ್ನೇನದು ಪಲಾವ್ ಮತ್ತು ಇಡ್ಲಿ ಅಂತೂ ಇರೋದಿದೆ. ಬಟ್ ಸೂಸ್ಲಾ ನೋಡಿ ನನಗೆ ಡಿಫ್ರೆಂಟ್ ಅನ್ನಿಸ್ತು ನೋಡ್ರಿ. ಇಲ್ಲಿ ಮೊದಲು ಇರ್ತಿರ್ಕಿಲ್ಲಿದೆ, ಬೋಂಡಾ ಗಿಂಡನೂ ರೆಡಿ ಅದಾವ. ಸೊ ನಾನು ಒಂದು ಸೂಸ್ಲಾ ತೊಗೊಂಡಿ. ರಾವ್ರದ್ದು ಮಿಲ್ಕ್ ಸೂಸ್ಲಾ ಫೇಮಸ್ ಅಂತ ಕೇಳ್ಬಿಟ್ಟಿನಿ ರೀ ನಾನು. ನಂಗೆ ಚಟ್ನಿನ ಹಾಕಿಲ್ಲ ಅವ. ತಿನ್ನೋ ಲೆಕ್ಕಕ್ಕೆ ಮಾಡ. ಇಡ್ಲಿ ಒಳಗೆ ಚಟ್ನಿ ನೋಡ್ರಿ. ಶೇಂಗಾದ ಹಿಂಡಿ ಒಳಗೆ ನೀರು ಹಾಕಿದಂಗೆ ಆಗೈತಿ ಒಂದು ಸ್ವಲ್ಪ ದಿನಾಗೆ. ಒಳ ಹೆಂಗೆ ಚಲೋ ಇದೆ, ಅಷ್ಟೇನು ಚಲೋ ಇಲ್ಲ. ಒಂದು ದೊಡ್ಡ ಸ್ಕ್ಯಾಮ್ ಏನು ನೋಡ್ರಿ. ಇಲ್ಲಿ 50 ರೂಪಾಯಿ ಅಂತೀವಿ ವಾಟ್ರ್ ಬಾಟ್ಲಿಗೆ.
ಇದು ಬಿಟ್ಟರೆ ವಾಟರ್ ಬಾಟ್ಲ ಇಲ್ಲ ಅಂತ ನಾ ಕೇಳಿದೆ, ಬೇರೆ ಬಾಟಲ್ ಯಾಕಿಲ್ಲ ಅಂತ. ಅವ್ರು ಹೇಳಿರ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಬ್ಯಾನ್ ಆಗ್ಯಾವ ಶ್ರೀಶೈಲಂ ಒಳಗೆ, ಘಾಟ್ ಸೆಕ್ಷನ್ ಅಲ್ಲ, ಫಾರೆಸ್ಟ್ ಅಲ್ಲ ಅಂತೇಳಿ ವೇರಿಯಸ್ ರೀಸನ್ಸ್ ಕೊಟ್ರೆ. ವೇರಿಯಸ್ ರೀಸನ್ಸ್ ಇರಲ್ರಿ, ಬಟ್ 50 ರೂಪಾಯಿ ಬಾಟ್ಲೆ ಮಾರೋದು ಏನು? ಅಲ್ಲಿ ಊಟ ಸರಿ ಇಲ್ದಿದ್ದಕ್ಕೆ ಚಹಾ ಕುಡಕ್ಕೆ ಇಲ್ಲೇ ಅಲ್ಲಿ ಹೊರಗೆ ಒಂದು ಅಂಗಡಿ ಐತಿ, ಅಲ್ಲಿ ಬಂದೆ. ಅವ್ರದ್ದು ಇದು ಅನ್ಸುತ್ತೆ ಮೇ ಬಿ. ಬಟ್ ಏನೋ ಅನ್ರಿ ನೀವು, ರೇಟು ಭಾಳ ಜಾಸ್ತಿ ಆಗುತ್ತೆ. 70 ರೂಪಾಯಿಗೆ 2 ಇಡ್ಲಿ ಒಂದು ವಡ, 50 ರೂಪಾಯಿಗೆ ಸೂಸ್ಲ, 50 ರೂಪಾಯಿ ನೀರಿನ ಬಾಟ್ಲೆ. ಹಾಗಾಗಿ ಇದು ಪೂರ್ತಿ ಡಬಲ್ ರೇಟ್. ನೀವೇನಾರ ಡಾರ್ಮೆಟ್ರಿದು ಹುಡುಗತ್ತೀರ ಅಂದರೆ ಇಲ್ಲೇ ರುದ್ರಾ ಡಾರ್ಮೆಟ್ರಿ ಅಂತ ಐತಿ CR ಆಫೀಸ್ ತೆಳಗೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬಂದೂ ಇರ್ಬೋದು. ಒಬ್ಬೊಬ್ಬರಿಗೆ ಇಲ್ಲೇ ಶ್ರೀಶೈಲಂ ಒಳಗೆ ರೂಮ್ ಕೊಡೋಂಗಿಲ್ಲ, ಸೊ ಅದಕ್ಕೆ ನೀವು ಡಾರ್ಮೆಟ್ರಿನ ಪ್ರಿಫರ್ ಮಾಡ್ಬೇಕಾಗತ್ತೆ. ಚಹಾ ಕುಡ್ರಿ, ಇಂಥ ಬಿಸ್ಲಾಗ ಇದನ್ನು ಕುಡಿತೀರಲ್ಲ ನೀವು, ಥಮ್ಸಪ್. ಬಿಸಿಲು ಭಾಳ ಐತಿ. ಈಗ 11 ಗಂಟೆ ಆಗಿರ್ಬೇಕು ಟೈಮ್ ಅಷ್ಟೇ. ಈಗ ಜಸ್ಟ್ ಈ CR ಆಫೀಸ್ದಾಗ ಹೋಗಿದ್ವಿ. ಇವರಂತೂ ಏನು ಇಲ್ಲ ಅಂತ ರೂಮ್ ಅಂದ್ಕೊಡ್ಕೆ ಮಾಡತ್ತಾರೆ, ನಕ್ಕೊಂತ ಕುಂತಾರೆ. ಎಲ್ಲೂ ಏನು ಆಪ್ಷನ್ನೇ ಇಲ್ಲ ಅನ್ನತ್ತಾರೆ. ಸೊ ನೋಡ್ರಿ, ತಿರುಪತಿ CR ಆಫೀಸ್ ಒಳಗೆ ಎಲ್ಲ ನಿಮಗೆ ಸಿಗುತ್ತೆ, ದೊಡ್ಡ ದೊಡ್ಡ ಪಾಳೆ ಹಚ್ಕೊಂತ ನಿಂತ್ರೆ. ಬಟ್ ಇಲ್ಲಿ ಏನೂ ಇಲ್ಲ. ಇಲ್ಲಿ ಮತ್ತು ರೋಡ್ಸು ಬ್ಲಾಕ್ ಅದಾವ, ಅಲ್ಲಿಂದ ಇಲ್ಲಿಗೆ ಹೋಗಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗಲ್ಲ. ಆಟೋದವರೆಲ್ಲ 10-20 ರೂಪಾಯಿ ಇಸ್ಕೊತಿದ್ರಲ್ಲ, ಅವರೆಲ್ಲ ಈಗ 100-200 ಕೇಳ್ತಾರೆ ಸುತ್ತ ಹೊಡೆದು ಬರ್ಬೇಕಂತಂತೇಳಿ. ದರ್ಶನಕ್ಕೆ ಲೈನ್ ಅದಾವೆ, ಫ್ರೀ ದರ್ಶನ ಕ್ಯೂ ಲೈನ್ ಮತ್ತು 500 ಕ್ಯೂ ಲೈನು ಐತೆ. ಬಟ್ 500 ದರ್ಶನದ ಲೈನಕ್ಕಿಂತ ಕ್ಯೂ ಲೈನ ದೊಡ್ಡದಿದೆ ಅಂತ್ರಿ. ಅಂದರೆ ಟಿಕೆಟ್ ತೊಗೊಳಾಕ ನಮ್ಮ ತಮ್ಮದು ಹೋಗಿದ್ರು ಬೆಳಗ್ಗೆ, ಅವ್ರದ್ದು 1 ತಾಸ್ನಾಗ ದರ್ಶನ ಆಗೈತಂತ. ಸೊ ನಾವು ಹೋಗೋಣ ಇವತ್ತು. ಬಟ್ ನಾನು ನಿಮ್ಗೆ ಇವತ್ತಿನ ಡೇಟ್ ಹೇಳಿಲ್ಲ. ಇವತ್ತಿನ ಡೇಟ್ ಬಂದ್ಬಿಟ್ಟೆ ನೋಡ್ರಿ 13ನೇ ತಾರೀಕು ನೋಡ್ರಿ ಇವತ್ತು. ಸೊ ಇವತ್ತಿಂದನೇ ಯುಗಾದಿದ ಜಾತ್ರೆ ಸ್ಟಾರ್ಟ್. ಒಂದೇ ದಿನನೇ ಇಷ್ಟು ರಶ್ ನೀವು ನೋಡೋಕೆ ಸಿಗುತ್ತೆ. ಎಲ್ಲ ಅನೌನ್ಸ್ಮೆಂಟ್ ಚಂದ ಮಾಡತ್ತಾರ. ಇದೆ ನೋಡ್ರಿ ಉಚಿತ ದರ್ಶನ ಕ್ಯೂ ಲೈನ್. ಅಲ್ಲೇ ನೀವು ರೊಕ್ಕ ಕೊಟ್ಟು ದರ್ಶನ ಮಾಡ್ತಾರೆ ಅಂದ್ರೆ ಅದ್ರ ಕ್ಯೂನ ದೊಡ್ಡದೈತಂತ. ಸೊ ನಾವು ನಾರ್ಮಲ್ ದರ್ಶನ ಮಾಡ್ತೀನಿ ಇವತ್ತು. ಇಲ್ಲೆಲ್ಲ ಸ್ವಾಮಿಯವರ ಅಲಂಕಾರ ದರ್ಶನ ಸಮಯಗಳು ಅಂತ ಹಾಕ್ಯಾರ. ಸೊ ಲೈನ್ ದರ್ಶನ ಹಚ್ತೀನಿ, ಪಾಳೆಗೆ ಹೋಗಿ ಬರ್ತೀನಿ, ಹೋಗ್ಬಂದು ಹೇಳ್ತೀನಿ. ಇಷ್ಟು ಗದ್ಲೈತೆ ಹೇಳ್ರಿ, ವಾಪಸ್ ಬಂದೇ ಬಿಟ್ಟೆ. ನಾನು ಹೋಗಿದ್ದೆ ಅರ್ಧ ದಾರಿ ಹೋದ್ನಿ, ಅಲ್ಲೆಲ್ಲ ಅರ್ಧಕ್ಕೆ ವಾಪಸ್ ಮಂದಿ ಬರತ್ರ. ಯಾಕಂದ್ರೆ ಇಲ್ಲ 4 ಗಂಟೆ ಕೂಪನ್ ಆಗತ್ತಂತ, ಭಾಳ ರಶ್ ಐತಿ ಹಂಗೆ ಹಿಂಗೆ ಅಂತಂತಂದ್ರೆ ನಮಗೂ ಕುಂಬಸಾಗ ಆಯ್ತು. ಎಲ್ಲ ಫೆಸಿಲಿಟೀಸ್ ಐತೆ ಅಲ್ಲಿ, ಗುಡಿ ಒಳಗೆ ನೀರು, ಊಟ, ಆಲ್ಮೋಸ್ಟ್ ನಿಮ್ಗೆ ಏನು ಇರ್ಬೇಕಂದ್ರೆ ಎಲ್ಲ ಫೆಸಿಲಿಟೀಸ್ ಐತಿ. ಬಟ್ ನನಗೆ ಅಷ್ಟು ನಿಂದ್ರಾಗಲಿ, ಯಾಕಂದರೆ ಪ್ರತಿಯೊಬ್ಬರದ್ದು ದರ್ಶನ ಆಗೈತಿ. ನಮ್ದು 5 ಗಂಟೆಗೆ ರೂಮ್ ಚೆಕ್ಔಟ್. ಸೊ ನಾ ಅಲ್ಲಿ ನಿಂತೆ ಅಂತಂದ್ರೆ ಇಲ್ಲೇ ರೂಮ್ ಚೆಕ್ಔಟ್ ಇವ್ರು ಮಾಡ್ತಾರಂತಂದ್ರೆ ನಾನು ಉಳಿದು ಬಿಡೋಕ್ಕಾಗೈತಿ. ಇವರು ನನ್ನ ಸಂಬಂಧ ದಾರ್ಯಾಗ ಉಳಿದೋಗುತ್ತೆ. ಈಗ ನಾನು ನೋಡ್ಕೊರಿ 4 ಗಂಟೆಗೆ ಓಪನ್ ಆಯ್ತು ಅಂದ್ರೆ 6-7 ದರ್ಶನ ಆಗುತ್ತೆ, 8ಕ್ಕೆ ದರ್ಶನ ಆಗುತ್ತೆ ಅಂತ ತಿಳ್ಕೊರಿ. ಮನೆಯವರೆಲ್ಲ ನಮ್ಮ ಸಂಬಂಧ ನಿಂದಿರ್ಬೇಕಾಗುತ್ತೆ. ಸೊ ಅದಕ್ಕೆ ನಾನು ನಮ್ಮ ಕಾಕ ಇಬ್ಬರು ಹೋಗಿದ್ದೀವಿ. ನಮ್ದು ಇಬ್ಬರದ್ದು ದರ್ಶನ ಆಗಿರ್ತಿಲ್ಲ. ಅಷ್ಟ್ರದ್ದು ನಾನು ಬೆಳಗ್ಗೆ ಕರೆಕ್ಟ್ ಹೇಳಿದ್ದೆ 4 ಗಂಟೆಗೆ ಎದ್ದು 6 ಗಂಟೆಗೆ ದರ್ಶನಕ್ಕೆ ಹೋಗ್ರಿ, 7 ಗಂಟೆಗೆ ಹೊರಗೆ ಬರ್ತಾರೆ ಅಂತಂತೇಳಿ. ಅಷ್ಟಾಗಿತ್ತು ಅವ್ರದ್ದು 1 ತಾಸ್ನಾಗ ಬಂದ್ರೆ. ಬಟ್ ನಮ್ಮದು ಸಿಚುವೇಶನ್ ಹಿಂಗಿದೆ. ನೀವು ಕೇಳ್ಬೋದಾ, ಹಿಂದೆ 2 ವರ್ಷದಿಂದ 4 ವರ್ಷದಿಂದ 2022ರಾಗ ನೀರಿನ ಬಾಟ್ಲಿ ಸಂಬಂಧ ಜಗಳಾಗಿತ್ತು. ಏನಂತಂದ್ರೆ ಜಾಸ್ತಿ ಇದ್ದಿದ್ರ ಸಂಬಂಧ ಹಿಂಗೆ ಎಷ್ಟು ಜಾಸ್ತಿ ಕ್ಯಾಸ್ಟಾಗಿ ಜಾಸ್ತಿ ಅಂತಂತೇಳಿ ಪೂರ್ತಿ ಊರೊಳಗೆ ಅಂತಂತ ಹೇಳಲ್ಲ. ಒಂದು 2-3 ಸ್ಟಾಲ್ ಒಳಗೆ ನೋಡಿದೆ. ಅಲ್ಲಿ ಬರೀ 50 ರೂಪಾಯಿ ಬಾಟ್ಲಿನ ಇದ್ದು. ಬೆಳಗ್ಗೆನೂ ನೋಡಿದೆ ನಾನು 50 ರೂಪಾಯಿ ಬಾಟ್ಲಿನ ಇದ್ದು. 1250 ml 50 ರೂಪಾಯಿ ಬಾಟ್ಲೆ. ಇವು ಕಿನ್ಲಿ, ಬಿಸ್ಲೇರಿ ಅವು ಇರ್ತಾವಲ್ಲ, ಯಾವೂ ಇಲ್ಲ. ಕ್ಯಾಂಪ ಇರ್ತಾವಲ್ಲ. ನಾನು ಅಂತೀನಿ ಇಂಥ ಜಾತ್ರೆ ಮೂಮೆಂಟ್ ಒಳಗೆ ಅದಾನಿ ಫೌಂಡೇಶನ್ ಮತ್ತು ಇವು ಅಂಬಾನಿ ಫೌಂಡೇಶನ್ದಿಂದ ಕ್ಯಾಂಪ ಮತ್ತು ಕಿನ್ಲೆ ಬಾಟ್ಲೆಲ್ಲ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಅವ್ರು ಬಂದು ಇಂಥದ್ರನ್ನೆಲ್ಲ ಇದು ನೋಡ್ಬೇಕಂತ. ಮತ್ತು ಇನ್ನೊಂದು ಬೆಸ್ಟ್ ಥಿಂಗ್ ಏನಂತಂದ್ರೆ ಪೂರ್ತಿ ಶ್ರೀಶೈಲಂ ಒಳಗೆ ನಿಮಗೆ ಫಿಲ್ಟರ್ ನೀರಿನ ಫೆಸಿಲಿಟಿ ಸಿಗೋದ್ರಿಂದ ಅದು ನಿಮ್ಗೆ ಅಷ್ಟೇನು ತೊಂದರೆ ಏನೂ ಆಗಂಗಿಲ್ಲ. ಬಟ್ ನೀವು ಫಿಲ್ಟರ್ ಬಾಟ್ಲೇನೂ ಕುಡಿತೀರಂತಂದ್ರೆ ನಿಮಗೆ ಜೇಬಿಗೆ ಕತ್ತರಿ ಉಳಿದೈತಿ. ಯಾಕಂದ್ರೆ 50 ರೂಪಾಯಿ 1250 ml ನಮ್ಗೆ ಭಾಳ ಜಾಸ್ತಿ ಆತಂತದ್ದು. ಅದಕ್ಕೆ ನಮ್ಮ ಮನ್ಯಾಗ ಅದನ್ನ ಅಂತಂದ್ರೆ ನೀರಿನ ಬಾಟ್ಲಿಂದ ಇದೈತಿ, ನೀನೇ ಏನನ್ನ ಹಾಕೋಬೇಡ ಅನ್ನೋದು. ಯಾಕಂತಂದ್ರೆ ನೀವು ಕೇಳ್ಬೋದು, ನೀವು 2022ರೊಳಗೆ ಕರ್ನಾಟಕ ಮಂದಿ ಯಾರು ಅಂತಾರಲ್ಲ ಅವ್ರೆಲ್ಲರೂ ಹೊಡೆದಿದ್ರಿ. ಅವಾಗ ದೊಡ್ಡ ಇದಾಗಿತ್ತು. ಆಮೇಲೆ 2 ಗೌರ್ಮೆಂಟಿಂದ ಮಾತಾಡ್ಕೊಂಡು ಥಿಂಗ್ಸ್ ಡೌನ್ ಬಂದಿದ್ದು. ನೀವು ಯಾರ ಥರ ಅವಾಗ ಎಕ್ಸ್ಪೀರಿಯನ್ಸ್ ಇದ್ರು ಕಮೆಂಟ್ ಮಾಡ್ತೀವಿ. ಸೊ ನೋಡೋಣಂತ ಈಗ ಹೊರಗೆ ಅಡ್ಡಾಡೋಣ. ಯುಗಾದಿ ಟೈಮ್ ಒಳಗೆ ಅವಾಯ್ಡ ಮಾಡಿರಿ. ಆಲ್ಮೋಸ್ಟ್ ಜಾತ್ರೆ ಮಾಡಕ್ಕೆ ಬರ್ತೀರ ಅಂದ್ರೆ ವೆಲ್ ಆ್ಯಂಡ್ ಗುಡ್ ಬಂದು ದರ್ಶನ ಮಾಡ್ಕೊಂಡು ಹೋಗ್ಯಾರ ಅಂತಂದ್ರೆ ಬೆಸ್ಟ್. ಒಂದು ದಿನದಾಗ ಏನರ ಬಂದು ನೀವು ಫುಲ್ ಪ್ಲ್ಯಾನ್ಡ್ ಅದಾರ ಅಂತಂದ್ರೆ 500 ರೂಪಾಯಿ ದರ್ಶನವೂ ನಿಮಗೆ ಸಿಗೋಂಗಿಲ್ಲ. ನೀವು 1000 ರೂಪಾಯಿ 10,000 ರೂಪಾಯಿ ಕೊಟ್ಟರು ಅಂದ್ರೂ ಸಿಗೋಂಗಿಲ್ಲ. ನಾನು ನೋಡಿದೆ ಒಂದು 50,000 ರೂಪಾಯಿ ದರ್ಶನಕ್ಕೆ ಏನೋ VIP ಲೈನ್ ಅಂತಿತ್ತು. ಬಟ್ ಪ್ರೋಟೋಕಾಲ್ದು ಬರತ್ತಾರ ಅಂತಂದ್ರೆ ಪ್ರೋಟೋಕಾಲ್ ದರ್ಶನದ್ದು ಆಗ್ಬೋದು ಅಂತೇಳಿ ಅನ್ಕೋತೀನಿ. ಬಟ್ ದರ್ಶನಕ್ಕೆ ಭಾಳ ಹೆಚ್ಚು ನೀವು ಮನಸ್ಸು ಮಾಡಿ ನಿಂತ್ರೆ ಒಂದು 5-6 ತಾಸ್ದಾಗ ಆಗಿಬಿಡುತ್ತೆ.
ಬಟ್ ರೂಮ್ ಗಿಮ್ದು ಸಿಗುತ್ತೆ ಅಂತೇಳಿ ನನಗೆ ಗ್ಯಾರಂಟಿ ಕೊಡೋಕ್ಕಾಗಂಗಿಲ್ಲ. ಒಂದೇ ದಿನಕ್ಕೆ ಪ್ಲ್ಯಾನ್ ಇಟ್ಕೊಂಬರ್ರಿ. ಫ್ಯಾಮಿಲಿ ಜೊತೆ ಬರತ್ತಾರೆ ಅಂದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಯುಗಾದಿ ಒಳಗೆ. ಇಲ್ಲಾಂತಂದ್ರೆ ಇಲ್ಲಿ ನೋಡ್ರಿ ಪಾಪ ಎಷ್ಟೊಂದು ಜನ ಪಾದಯಾತ್ರಿಗಳು ಪಾದಚಾರಿಯಿಂದ ಬಂದು ಹಿಂಗೆ ಸೈಡ್ ಇವು ಕ್ಯಾಂಪ್ ಇರ್ತಾವಲ್ಲ, ಕ್ಯಾಂಪ್ ಒಳಗೆ ವಾಸನ ಮಾಡ್ತಾರೆ. ಎಲ್ಲರಿಗೂ ಕೇರ್, ಎಲ್ಲೂ ರೂಮೇ ಇಲ್ಲ ಅಂತಾರೆ. ರೂಮ್ ಯಾರಿಗೆ ಕೊಟ್ರೆ ಅದು ಗೊತ್ತಾಗಂಗಿಲ್ಲ. ಆನ್ಲೈನ್ ಬುಕ್ಕಿಂಗಿಗೆ ಕೇರ್, ಅದಕ್ಕೂ ರೂಮ್ ಇಲ್ಲ ಅಂತಾರೆ. ಸೊ ಅವರು ಹೇಳ್ತಾರೆ ಯುಗಾದಿ ಟೈಮ್ ಒಳಗೆ ನೀವು ಬರೋಕ್ಕೆ ಹೋಗ್ಬಿಡ್ರಿ ಅಂತಾರೆ. ಸೊ ಯುಗಾದಿ ಟೈಮ್ ಒಳಗೆ ನಾವು ಯುಗಾದಿ ಟೈಮ್ ಒಳಗೆ ಬರ್ಬೇಕಂತ ಇರಲಿಲ್ಲ. ನಮ್ಮದು ಪ್ಲ್ಯಾನೇ ಈ ಟೈಮಿಗೆ ಆತ. ನಮ್ಮ ಮನ್ಯಾಗೂ ಅಂತಂದ್ರೆ ಯುಗಾದಿ ಟೈಮಿಗೆ ಇಡಬಾರ್ದು. ನಾನು ಯುಗಾದಿಕ್ಕಿಂತ 7 ದಿನ ಹಿಂದಿಟ್ಟನ್ರಿ. ಇವತ್ತು 13 ಅಂದ್ರೆ 19ಕ್ಕೆ ಯುಗಾದಿ 6 ದಿನ ಇನ್ನೇ ಐತೆ. ರೂಮ್ ಹಂಟಿಂಗ್ ಮತ್ತು ಸ್ಟಾರ್ಟ್ ಆಗೈತೆ ರೀ. ಮತ್ತು ರೂಮು ನೋಡೋಕೆ ಬಂದೇವೆ. ಇಲ್ಲಿ C1 ಅಂತ ಇಲ್ಲಿ ಒಂದೈತೆ. ಒಂದು ವಾಶ್ರೂಮು, ಒಂದು ಬೆಡ್. ತಮ್ಮ ಬೇಡ ಬೇಡ. ಈ ರೂಮಿಗೆ 5,000 ಅಂತ ನೋಡ್ರಿ. ಡಬಲ್ ಬೆಡ್ಡು ಸಾಲಂಗಿನೂ ಇಲ್ಲಿದೆ ನಮ್ಗೆ. ಇಲ್ಲಿ 12 ಜನ ದೊಡ್ಡವರು, 5 ಜನ ಸಣ್ಣವರು. ಸಾಲಂಗಿನ ಇಲ್ಲಿ ಆ ರೂಮಿಗೆ 5,000 ಇರ್ರಿ. ನಂಗೆ ಮನಸ್ಸೇ ಆಗಲಿಲ್ಲ. ಬಟ್ ಇರಾಕೆ ಜಾಗ ಐತಿ, ಅದೊಂದು ಮಾತು ಬೇರೆ. ಬಟ್ ನಮ್ಗೆ ಸಾಲಂಗೂ ಇಲ್ಲ, 12 ಮಂದಿಗೆ ಆಗಂಗೂ ಇಲ್ಲ ಅದ. ಸೊ ಎಲ್ಲ ಕಂಜೆಸ್ಟೆಡ್ ಆಗೋದು ಅಂತೇಳಿ ಕ್ಯಾನ್ಸಲ್ ಮಾಡಿದೆ ಅದನ್ನು. ಸೊ ಈಗ ಮಲ್ಲಮ್ಮ ಟೆಂಪಲ್ ಅಂತೇಳಿ ರೂಮ್ ಸಿಗ್ತಾವೆ ಅಂತ ಹೇಳಿದ್ರೆ ಅಲ್ಲಿ ನೋಡಕ್ಕೆ ಹೊಂಟೇವಿ. ಪೂರ್ತಿ ಸುತ್ತ ಹೊಡೆದು ಹೋಗ್ಬೇಕಂತ. ಬರೀ ಮಲ್ಲಮ್ಮನ ಗುಡಿ ಹೋಗಿ ಇಬ್ಬರಿಗೆ 300 ರೂಪಾಯಿ ನೋಡ್ರಿ, ಅಪ್ ಆ್ಯಂಡ್ ಡೌನಿಗೆ. ಏನಂತಾನಿದು ರೇಟ್ ಎಲ್ಲ ಡಬಲ್ 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 ಟ್ರಬಲ್ ಆಗಿಬಿಟ್ಟದೆ. ಡಬಲ್ ರೇಟ್ ಯಾಕಂತಂದ್ರೆ ಸುತ್ತ ಹೊಡೆದು ಹೋಗ್ಬೇಕಂತ ಅಲ್ಲಿ ಮೇನ್ ರೋಡ್ ಬಿಡೋಂಗಿಲ್ಲ ಅಂತ. ಮತ್ತು ಇನ್ನೊಂದು ಥಿಂಗ್ ಏನಂತಂದ್ರೆ ಫ್ರೀ ಬಸ್ ಫೆಸಿಲಿಟೀಸು ಅವೈಲೇಬಲ್ ಐತಿ ಶ್ರೀಶೈಲಂ ಒಳಗೆ. ನಿಮ್ಮ ಕಡೆ ಆರಾಮಾಗಿ ಟೈಮ್ ಐತೆ ಅಂತಂತಂದ್ರೆ. ಈಗ ನಮ್ದು 5 ಗಂಟೆಗೆ ಚೆಕ್ಔಟ್ ಆಗ್ಬೇಕು, ಅದ್ರೊಳಗೆ ನಾವೆಲ್ಲ ಹುಡುಕ್ಬೇಕು, ಅದೊಂದು ಪ್ರಾಬ್ಲಮ್. ಮಿನಿ ವಾಯುವ್ಯ ಕರ್ನಾಟಕ ಸಾರಿಗೆದ ಡಿಪೋ ಇದ್ದಂಗೆ ಐತೆ ನೋಡ್ರಿ ಇಲ್ಲೇ. ವಿತ್ ಕಲ್ಯಾಣ ಕರ್ನಾಟಕ ಸಾರಿಗೆನೂ ಐತೆ. APSRTC ಬಸ್ ಸ್ಟ್ಯಾಂಡ್ಗಿಂತ ಹೆಚ್ಚಿಗೆ ಇದೆ KSRTC ಬಸ್ ಸ್ಟ್ಯಾಂಡ್ ಆಗೈತೆ. ಇಲ್ಲಿ ಸಾಲ್ ಕಚ್ಚೆ ಪಾದಯಾತ್ರೆಯನ್ನು ಬಂದಿರ್ತಾರಲ್ಲ ಅವ್ರದ್ದು ಸಾಮಾನು ತೊಗೊಂಬರುವಂಥ ಗಾಡಿಗಳು. ಬಜ್ಜಿ ವಾಸನೆ ಬರೋದಂತೆ ಫಸ್ಟ್ ಕ್ಲಾಸ್. ನೋಡ್ರಿ ಸೈಡ್ ಹಚ್ಚಿ ಅಂಗಡಿಗಳು ಮಸ್ತ್ ಮಸ್ತ್. ಹಾಂ ಲೆಕ್ಕ ಆಗುತ್ತೆ. ಅಷ್ಟೆಲ್ಲ ಸುತ್ತ ಹೊಡೆದು ವಾಪಸ್ ನಾವು ಗುಡಿ ಹಿಂದೆ ಬಂದ್ವಿ. ಮಸ್ತ್ ಐತಿ. ನೋಡ್ರಿ ಎಲ್ಲರೂ ಅಂದ್ರೆ ನಿಮಗೆ ಖಾಲಿ ಜಾಗ ಸಿಗುತ್ತೆ.
ಜಾತ್ರೆ ವೈಭವ ಐತಿ ಇಲ್ಲಂತೂ. ಎಲ್ಲರೂ ಹೆಂಗೆ ಅಂತಂತಂದ್ರೆ ತಮ್ಮ ಊರಿಂದ ಜಾತ್ರೆ ಎಲ್ಲಾರಂಗೆ ಬಂದಾರ ಇಲ್ಲಿ. ಲಿಟ್ರಲಿ ನನಗೆ ಫೀಲ್ ಆಗುವತ್ತು ನೋಡ್ರಿ ಇದು. ನಾನು ಎಲ್ಲಿ ಮಲ್ಲಮ್ಮನ ಕಣ್ಣೀರಿಗೆ ಬಂದನು, ಎಲ್ಲೋ ಒಂದು ದೊಡ್ಡ ಗುಡಿಗೆ ಬಂದನು ಅಂತೇಳಿ. ಯಾಕಂದ್ರೆ ಆಲ್ಮೋಸ್ಟ್ ನಾವು ಬಂದಾಗೆಲ್ಲ ಮಲ್ಲಮ್ಮನ ಕಣ್ಣೀರು ಇಷ್ಟು ರಸ್ ಇರ್ತಿರ್ಕಿಲ್ಲ. ಇಲ್ಲೆಲ್ಲ ನಿಮ್ಗೆ ಅಲ್ಲಿ ನೋಡ್ಬೋದು ಅನ್ನದಾಸೋಹ ಐತೆ ಆರಾಮಾಗಿ. ಇಲ್ಲೇ ಕಲರ್ ಇದ್ದಾರೆ ಎಚ್ಚರಿಕೆ ಅಂತ ಹಾಕ್ಯಾರ. ಮತ್ತು ಇಲ್ಲಿ ಪೂಜಾ ಸಾಮಗ್ರಿಗಳು ತೊಳಕ್ಕೆ ಹೊಸ ಸ್ಟಾಲ್ಸ್ ಬಂದಾವ. ಬರೀ ಇದಷ್ಟು ನೋಡ್ತಿದ್ದೆ ನಾನು. ಇಲ್ಲಿ ಆಟೋ ಓಡಿಸ್ತಿದ್ರೆ ಇಲ್ಲಿ ಮೇನ್ ಎಂಟ್ರೆನ್ಸ್, ಇಲ್ಲಿ ಹೋಗಿ ಹುಡುಕ ಮಲ್ಲಮ್ಮನ ಟೆಂಪಲ್. ಇಲ್ಲಿ ನೋಡ್ರಿ ಇಲ್ಲಿ ಕಂಟಿನ್ಯೂಸ್ ಆಗಿ ಅಡುಗೆನೂ ನಡೆಯೋದು. ಎಲ್ಲ ಭಕ್ತಾದಿಗಳಿಗೆ ಅವರು ಬಿಡ್ಕೊಂಡಿರ್ತಾರಲ್ಲ ಅನ್ನ ಸಂತರ್ಪಣೆ ಅದು ಐತಿ. ಹಾಗೆ ಮಿನಿಮಮ್ 500,000 ಮಂದಿ ಲೆಕ್ಕ ಹಿಡ್ದು ಅಡುಗೆ ಮಾಡತ್ತಾರ ನೋಡ್ರಿ. ಗುಡಿ ಹೊರಗೆ ನಾನು ಮಲ್ಲಮ್ಮನ ಗುಡಿ ಎಂಟ್ರೆನ್ಸ್ ನೋಡ್ರಿ ಇದು. ಈಗ ಜಸ್ಟ್ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದೊಳಗೆ ದರ್ಶನ ಆಯ್ತು ರೀ. ಇಲ್ಲಿ ನೋಡ್ರಿ ಹೇಮರೆಡ್ಡಿ ಮಲ್ಲಮ್ಮ ಆಲಯ. ಭಾಳ ಏನು ಗದ್ಲಿರಲಿಲ್ಲ, 5 ನಿಮಿಷದಾಗ ಆಗ್ಬಿಡು. 5 ನಿಮಿಷ ಇಲ್ಲರಿ, ನೀವು ನಡ್ಕೊಂಡು ಹೋಗೋದಷ್ಟೇ ದೂರ ನೋಡ್ರಿ, ಗದ್ಲೇನಿಲ್ಲ. ಹೊರಗೆ ಏನು ಮಂದಿ ನೋಡೋಕೆ ಬಂದಾರಲ್ಲ. ಮತ್ತು ಇಲ್ಲಿ ಮಲ್ಲಮ್ಮಂದು ಪಾರ್ಕ್ ಐತಿ. ಇಲ್ಲೆಲ್ಲ ನಿಮ್ಗೆ ಮಲ್ಲಮ್ಮ ಹೆಂಗೆ ಅಕ್ಕಿ ದೀಕ್ಷೆ ಪಡೋದಿಲ್ಲ ಮಲ್ಲಯ್ಯನಿಂದ ಅಂತಂಥೇಳಿ ಎಲ್ಲ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಗುಡಿ ಮಸ್ತ್ ಟಾಪ್ ಒಳಗೆ ಐತ್ರಿ ಇಲ್ಲಿ. ಇಲ್ಲಿಂದ ನಿಮಗೆ ಶ್ರೀಶೈಲಮ್ಮದು ಒಂದು ಸ್ವಲ್ಪ ಇದು ಸ್ಲೈಂಟ್ ವ್ಯೂ ನೋಡೋಕೆ ಸಿಗುತ್ತೆ. ಸ್ಲ್ಯಾಂಟ್ ವ್ಯೂ ಹಿಂಗೆ ಹೇಳ್ಬೋದು ನೀವು. ಮಸ್ತ್ ಐತಿ ನೋಡೋಕೆ. ಇಲ್ಲಿ ನೋಡ್ರಿ ಪೂರ್ತಿ ಗುಡ್ಡ ಬೆಟ್ಟ ಎಲ್ಲ ಕಾಣುತ್ತೆ. ಗುರು ಸದನ್ ಅಂತ ಹೇಳ್ರಿ ಇದು ಆನ್ಲೈನ್ ಒಳಗೂ ಕೇಳಿದೆ. ಇವ್ರ ಕಡೆ ಅವೈಲೇಬಲ್ ಇಲ್ಲ, ನಾಳೆಗೆ ಅವೈಲೇಬಲ್ ಐತೆ ಅಂತಂದ್ರೆ. ಈ ಜಾತ್ರೆ ಒಳಗೆ ಒಂದು ವೈಬ್ ಡಿಫ್ರೆಂಟ್ ಐತ್ರಿ. ಇದೊಂದು ವೈಬ್ ಅಂತೂ ನಾನು ಹೇಳಲೇಬೇಕು. ಯಾಕಂತಂದ್ರೆ ಇಲ್ಲಿ ನಿಮ್ಗೆ ನಮ್ಮದು ಊರು ಅನ್ನೋ ಆಗುತ್ತೆ, ಫೀಲ್ ಆಗುತ್ತೆ. ಯುಗಾದಿ ಒಳಗೆ ಪೂರ್ತಿ ಹೆಂಗೆ ಅನ್ಸುತ್ತೆ ಅಂತಂದ್ರೆ ನಮ್ದು ಒಂದು ಊರಿನ ಜಾತ್ರೆ ಮಾಡಕ್ಕೆ ಹೋದಂಗೆ ಅನ್ಸುತ್ತೆ. ಯಾಕಂತಂದ್ರೆ ನಾನು ನಮ್ಮ ಊರ ಕಡೆ ದೊಡ್ಡ ಜಾತ್ರೆ ಮಾಡೀನಿ, ಗರಗ ಜಾತ್ರೆ ಮಾಡೀನಿ. ಇತ್ತಾಗ ಯಾವ್ದು ಅಂತಂದ್ರೆ ದಾಮಂಗುಡಿ ಜಾತ್ರೆ ನಮ್ಮ ಊರಿಂದ ಮಾಡೀನಿ. ಆಮೇಲೆ ಹೊರಗೆ ಬಂತಂತಂದ್ರೆ ಕೊಪ್ಪಳ ಜಾತ್ರೆ ಮಾಡೀನಿ, ಗದಗದ ಇದು ತೋಂಟದಾರ್ಯ ಮಠದ ಜಾತ್ರೆ ಮಾಡೀನಿ. ಆ ವೈಬ್ ಏನೈತಲ್ಲ ಅದು ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಯಾಕಂತಂದ್ರೆ ಎಲ್ಲೋ ಒಂದು ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬಂದ ಇಲ್ಲೇ ನಮ್ಮ ಮಂದಿನೂ ಸಿಗುತ್ತೆ. ಎಷ್ಟು ಜಡ್ಡು ನಿಮ್ಗೆ ಇಲ್ಲೇ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ ಈ ಸೈಡ್ ಒಂದೇ ಸಿಗುತ್ತೆ. ಮತ್ತು ಆಲ್ಮೋಸ್ಟ್ ನಾನು ಅಬ್ಸರ್ವ್ ಮಾಡೀನಿ ಸೌತ್ ಕರ್ನಾಟಕ ಜನ ಇಲ್ಲ, ಎಲ್ಲರೂ ನಾರ್ತ್ ಕರ್ನಾಟಕ. ನಾನು ಡಿವೈಡ್ ಮಾಡೋದಿಲ್ಲ, ಬಟ್ ನಾನು ನಿಮ್ಗೆ ನಂದು ಒಪಿನಿಯನ್ ಇಡೋದೀನಿ. ಎಲ್ಲ ನಾನು ನೋಡೋದನ್ನೆಲ್ಲ ಗಾಡಿ ಪಾಸಿಂಗು ಎಲ್ಲ ಬಾಗಲಕೋಟೆ, ಬಿಜಾಪುರ ಮತ್ತು ನಮ್ಮ ಅತನಿ, ಕುರ್ಚಿ ಈ ಸೈಡಿನೂ ಅದಾವೆ. ಮತ್ತು ನಮ್ಮದು ಧಾರವಾಡ, ಹುಬ್ಬಳ್ಳಿ ಸೈಡಿನೂ ಅಷ್ಟೇನು ಇಲ್ಲ. ಬಸ್ ರೆಡಿ ಅದಾವೆ ನೋಡ್ರಿ ವಾಪಸ್ ಊರಾಗ ಹೋಗಕ್ಕೆ. ಕಲ್ಯಾಣ ಕರ್ನಾಟಕನೂ ರೆಡಿ ಅದಾವೆ 2 ಬಸ್. ಎಲ್ಲ ಜಾತ್ರಾ ವಿಶೇಷ. ಶ್ರೀಶೈಲಮ್ದಾಗ ಈಗ ಫ್ರೀ ಬಸ್ಸು ಸ್ಟಾರ್ಟ್ ಆಗೈತೆ ರೀ. ಇದೆಲ್ಲ ಲೊಕೇಶನ್ಸ್ ಅಡ್ಡಾಡ್ಸತ್ತೆ ನಿಮ್ಗೆ. ಸಾಕ್ಷಿ ಗಣಪತಿ ಎಲ್ಲ ದೇವ್ರಗಳು ನೀವು ಅದ್ರೊಳಗನ್ನ ಅಡ್ಡಾಡ್ಬೋದು ಫ್ರೀಯಾಗಿ. ಜಾತ್ರೆ ನೋಡ್ರಿ ಇಲ್ಲ ಮೊಬೈಲ್ ಚಾರ್ಜಿಂಗಿಗೆ 30 ರೂಪಾಯಿ, ಹೊಸ ಬಿಸ್ನೆಸ್. ಫೈನಲಿ ನಮಗೆ ರೂಮ್ ಸಿಕ್ತು ನೋಡ್ರಿ. ಇಲ್ಲಿ ಪಾತಾಳ ಗಂಗಾದ ಇದು ಗೇಟ್ ನೋಡ್ತಿರ್ಬೋದು ನೀವು. ಇದು ಮೇನ್ ಪಾತಾಳ ಗಂಗಾದೇನು ಗೇಟ್ ಬರುತ್ತಲ್ಲ, ನಡ್ಕೊಂತ ಬಂದು ಹುಡುಕ್ರಿ. ಇಲ್ಲಿಂದ ಮೆಟ್ಲನ್ನ ಸ್ಟಾರ್ಟ್ ಏನ ತಿಳ್ಕೊಂಬಿಟ್ರಿ. ಇದು ಪಾತಾಳೇಶ್ವರ ಸದನ್ ಏನೋ ಅಂತೈತಿ. ಅದ್ರ ಬಾಜುನ ಒಂದು ದತ್ತಗಿರಿ ಆಶ್ರಮ ಅಂತೇನೋ ಐತಿದ. ಇಲ್ಲಿ ನಮಗೆ ಫೈನಲಿ ಸಿಕ್ತಾ. ಎಷ್ಟು ತೊಗೊಂಡ್ರಂತಂತಂದ್ರೆ ಆಟೋದವ್ರು ಕರ್ಕೊಂಬಂದ್ರೆ 6,000 ತೊಗೊಂಡ್ರೆ. ಬಟ್ ಇದ್ರೊಳಗೆ 4,300 ಬರ್ತಿತ್ತು. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಸಿಚುವೇಶನ್ ಅಂತದೈತಿ. ತೊಗೊಂಬಿಟ್ವಿ 4,300 ಆನ್ ದ ರೆಕಾರ್ಡ್. ಮತ್ತು 6,000 ರೂಪಾಯಿ ಆಟೋದವ್ರು ನಮ್ಮ ಕಡೆ ಇಸ್ಕೊಂಡಿದ್ದು. ಇದಾಯ್ತು ನೋಡ್ರಿ, ಇದು 3 ರೂಮಿಗೆ. ಸೊ ಇಲ್ಲೇ ಐತಿ ನಮ್ಮ ರೂಮ್ ಟೂರ್ ಮಾಡಿಸ್ತೇನೆ ನಿಮಗೆ. ಸೊ ನಾನ್ AC ರೂಮ. ಸೊ ಎಂಟ್ರಾಗ ಹುಡುಗ ನಿಮ್ಗೆ ಒಂದು ಬೆಡ್ ಐತಿ, ಇಲ್ಲಿ ಕುರ್ಚಿ ಎಲ್ಲ ಕೊಟ್ರೆ, ಫ್ಯಾನ್ ಐತಿ. ಸೊ ರೂಮ್ ಒಳಗೆ ನಿಮ್ಗೆ ಒಂದಿಟ್ಟು ಸ್ಪೇಷಿಯಸ್ ಐತಿದ ಆಗಲೇ ರೂಮ್ಗಿಂತ. ಇಲ್ಲಿ ನಿಮ್ಗೆ ವಾಶ್ರೂಮ್ ಒಳಗನ ಗೀಝರ್ನು ನೋಡೋಕೆ ಸಿಗುತ್ತೆ. ಸೊ ಇದೆಷ್ಟ ಫೆಸಿಲಿಟಿ ಐತಿ. ಬಟ್ ಅಲ್ಲಿ ನಮ್ಗೆ ಇದ ಪ್ರೈಸ್ ಒಳಗೆ 4 ರೂಮ್ ಸಿಕ್ಕಿದ್ದು. ಮತ್ತು ಅಲ್ಲೇ AC ಇತ್ತು ರೀ. ಪೂರ್ತಿ ಸಿರ್ಸಲ್ ತುಂಬ ಈಗ ಭಜನಿ ಪದ ನಡೆದೈತೆ ನೋಡ್ರಿ. ಇದು ನಮ್ಮ ಛತ್ರ ಏನೈತಲ್ಲ ಅಲ್ಲಿದ್ದಿಂದ ಈಗ.
ಪೂರ್ತಿ ಸೇರ್ಸಲಮ್ ತುಂಬ ಮಸ್ತ್ ಲೈಟಿಂಗ್ ಮಾಡ್ಯಾರ್ರಿ. ಇಲ್ಲಿ ಹೋಗೋಕ್ಕೆಲ್ಲ ಜಾಗ ಇಲ್ಲ. ನಾನು ಜಸ್ಟ್ ಈಗ ಗುಡಿಗೆ ಹೋಗಿ ಬಂದೆ, ಮತ್ತು ನನಗೆ ದರ್ಶನ ಆಗಲಿಲ್ಲ. 7:30ಗೆ ಕ್ಲೋಸ್ ಆಗಿಬಿಡುತ್ತೆ ನಾರ್ಮಲ್ ದರ್ಶನ. 500 ರೂಪಾಯಿ ಲೈನ್ ಅಂತೂ ಕೇಳೋದು ಬೇಡ, ಅಷ್ಟು ರಶ್ ಐತಿ. ಸೊ ಈಗ ಜಸ್ಟ್ ಹೋಗಿ ಏನು ಬಂದೆಲ್ಲ ಮಸ್ತ್ ಲೈಟಿಂಗ್ ಆಗಿತ್ತು. ನನ್ನ ಕಡೆ ಫೋನ್ ಉದಿರ್ಲಿಲ್ಲ, ನಾನು ಇಲ್ಲ ನಿಮಗೆ ತೋರಿಸಿದ್ದೆ. ಈಗ ವಾಪಸ್ ಹೋಗೋದ್ರಾಗ ಮತ್ತೆ ಟೈಮ್ ಹಿಡಿದು ಬಿಡುತ್ತೆ, ಎಲ್ಲ ಬಂದಾಗಿರುತ್ತೆ. ಜನ ನೋಡ್ರಿ ಇನ್ನೂ ಹೊಂಟಾರೆ. ಹೆಂಗೆ ಪಾದಚಾರಿಗಳು ಬರತ್ತಾರಲ್ಲ, ಬಂದವ್ರ ಪಾತಾಳ ಗಂಗಾಕ್ಕೆ ಹೋಗಿ ಜಳಕಕ್ಕನ ಹೊಂಟ್ರ. ಯಾವ ರಾತ್ರಿ ಹಗಲು ಏನು ನೋಡಾತನೇ ಇಲ್ಲ ಅವ್ರ. ಪಾಪ ಅಲ್ಲಿಂದ ನೋಡ್ಕೊಂತ ಬಂದಿರ್ತಾರೆ ನೋಡ್ರಿ. ಅವ್ರದ್ದು ಡೆಡಿಕೇಶನ್ ಹೆಂಗೆ, ನಾವು ಟ್ರೈನ್ ಒಳಗೆ ಆರಾಮ್ ಮಕ್ಕೊಂಡು ಬರ್ತೀವಿ. ಅವ್ರು ಪೂರ್ತಿ ಅವ್ರ ಊರುಗಳಿಗಿಂದ ಗುಡ್ಡ ಬೆಟ್ಟ ಹತ್ತಿ ಸಿರ್ಸಲ್ ಮಲ್ಲಿಕಾರ್ಜುನ ದರ್ಶನ ಮಾಡಕ್ಕೆ ಬರ್ತಾರೆ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಡೇ 2 ಇನ್ ಶ್ರೀಶೈಲಮ್ಮ, ಡೇ 3 ಇನ್ ಶ್ರೀಶೈಲಮ್ಮ. ರಶ್ ನೋಡಿ. ಅಲ್ಲಂತೂ ನಿಂದ್ರಾಗ ಜಾಗ ಇಲ್ಲ. ಸೊ ಫೈನಲಿ ನಾನೀಗ ಬಂದೇನೆ ರೀ APSRTC ಬಸ್ ಸ್ಟ್ಯಾಂಡ್ ಶ್ರೀಶೈಲಮ್ಗೆ. ಈ ವಿಡಿಯೋ ಇಲ್ಲಿ ಮಟನ್ ಐತೆ. ನಾನು ನಿಮ್ಗೆ ಒಂದು ಐಡಿಯಾ ಕೊಡೋಕೆ ಮಾಡಿದ್ದೆ. ಇದು ವಿಡಿಯೋ ಯುಗಾದಿ ಒಳಗೆ ನೀವು ಯಾಕೆ ಬರಬಾರ್ದು ಅಂತಂತೀವಿ. ಯುಗಾದಿ ಟೈಮ್ನಾಗ ಭಾಳ ರಶ್ ಆಗುತ್ತೆ, ರೂಮ್ ಸಿಗೋಂಗಿಲ್ಲ, ರೂಮದು ಪ್ರೈಸ್ ಥ್ರೈಸ್ ಆಗುತ್ತೆ. ಮತ್ತು ನಿಮಗೆ ಇಲ್ಲೇ ಸ್ಕ್ಯಾಮ್ಸು ಭಾಳ ಆಗುತ್ತೆ. ಯಾಕಂದರೆ ಜಾತ್ರೆ ದಿನ ಇರೋದ್ರಿಂದ ಅವರು ದುಡ್ಡು ಮಾಡ್ಕೊಳಕ್ಕೆ ಇದು ದಿನ ಅಂತ ಹುಡ್ಕೊಂಡು ದುಡ್ಡನ್ನು ಮಾಡ್ತಾರೆ. ಮತ್ತು ನಂಗೆ ಇನ್ನೊಂದು ಕನ್ಸರ್ನಿಂಗ್ ಏನು ಅನ್ಸಿತ್ತು ಅಂತಂದ್ರೆ, ನಮ್ಮ ಜನ ಬಂದವರು ಅಲ್ಲೇ ಕ್ಲೀನ್ ಇಟ್ಕೊಳ್ಳಲ್ರಿ, ಅಲ್ಲೇ ಕುಂತಲ್ಲೇ ಉಗುಳೋದು, ಇದು ಮಾಡೋದು ಅದು ಮಾಡೋದು ಮಾಡ್ತಾರೆ. ಜಾಗ ಸಿಕ್ಕಿಲ್ಲ ಅಂದ್ರೆ ಅವ್ರು ಏನು ಮಾಡೋಕ್ಕಲ್ಲ. ಬಟ್ ನಾನು ಏನು ಕೆಟ್ಟಪಟ್ಟೆ ಅಂದರೆ, ತೆಲುಗುದವ್ರು ಏನಂತಾರೆ ಅಂತಂದ್ರೆ, ಏನು ಅವರ ಮಾತಾಡ್ಕೊತಿರ್ತಾರೆ. ನಂಗೆ ತೆಲುಗು ಫಿಲ್ಮ್ದು ಅದು ನೋಡಿ ತೆಲುಗು ಅರ್ಥ ಆಗುತ್ತೆ. ಮತ್ತು ಇಷ್ಟೆಲ್ಲ ಅದಾಡ್ತಾನೆ ಅಂದ್ರೆ ಒಂದು ಸ್ವಲ್ಪ ಲ್ಯಾಂಗ್ವೇಜ್ ಬರ್ತಿರ್ತದೆ. ಬಟ್ ಏನಂತಾರೆ ಅಂದರೆ, ಕರ್ನಾಟಕ ಮಂದಿ ಬಂದೆಲ್ಲ ಹೊಲಸು ಮಾಡ್ಬೇಕಾರೆ ಅಂತಾರೆ. ಸೊ ಇದೆಲ್ಲ ಕೇಳಿಸ್ಕೊಂಡು ನನಗೂ ದುಃಖ ಆಗುತ್ತೆ. ಯಾಕಂದ್ರೆ ಅವ್ರು ಕರ್ನಾಟಕನ ರಿಸೆಂಬಲ್ ಮಾಡತ್ತಾರಲ್ಲ. ಸೊ ಅದ್ರೊಳಗೆ ನಾನು ಬರ್ತೀನಿ. ಅದ್ರ ಸಂಬಂಧ ಹಿಂಗೇನಾರು ಬಂದಿರಂತಂದ್ರೆ ಕ್ಲೀನಾಗಿ ಇಟ್ಕೋರಿ. ಯಾಕಂತಂದರೆ ಇನ್ನೊಂದು ಪ್ಲೇಸಿಗೆ ಹೋಗುವಂಗೆ ಮತ್ತು ನೀವು ಅಲ್ಲಿ ಬಂದಿರಂದ್ರೆ ಅವ್ರು ನಿಮ್ಮನ್ನು ಗೆಸ್ಟಾಗಿ ಸ್ವೀಕರಿಸುವಂಗೆ ಅವರಿಗೆ ಮನಸ್ಸು ಆಗಿರ್ಬೇಕು. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀವಿ. ಮುಂದೆ ಡೀಟೇಲ್ಡಾಗಿ ಒಂದಿನ ನಾವು ಬರೋಣ ಶ್ರೀಶೈಲಂ, ಪಾತಾಳಗಂಗಾ, ಅಕ್ಕಮಹಾದೇವಿ ಕೇವ್ಸ್ ಎಲ್ಲ ನಿಮಗೆ ಡೀಟೇಲ್ಡಾಗಿ ನಾನು ಜರ್ನಿ ತೋರಿಸೋಣ ಅಂತ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಒಂದಷ್ಟು ವಿಡಿಯೋಸ್ ಸಿಗೋಣ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.